ನಮಸ್ಕಾರ ಎಲ್ರಿಗೂ. ಇವತ್ತಿನ ಟಾಪಿಕ್ ಬಂದು ದೃಷ್ಟಿಯಂತ್ರದ ಬಗ್ಗೆ ಆಗಿರುತ್ತೆ. ದೃಷ್ಟಿಯಂತ್ರ ತುಂಬ ಪ್ರಭಾವಿ ಇರೋಂಥ ಇದು ಒಂದು ಪುರಾತನವಾದಂಥ ಯಂತ್ರ ಆಗಿರುತ್ತೆ. ಅದರಿಂದ ಈ ಯಂತ್ರದ ಉಪಯೋಗನ ಎಲ್ಲರೂ ಪಡ್ಕೋಬೋದು. ನರರ ದೃಷ್ಟಿಗೆ ಬಂಡೆ ಕೂಡ ಸಿಡಿಯುತ್ತೆ ಅಂತ ಹೇಳ್ತಾರೆ. ಹಾಗೆ ಹಸಿ ಮರ ಕೂಡ ಬೆಂಕಿ ಹಚ್ಕೊಳ್ಳುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಹಿರಿಯರು. ಹಾಗೆ ನಿಮಗೆ ಕಣ್ಣು ದೃಷ್ಟಿ ಅಂತ ಹೇಳೋದು ಯಾರಾದರೂ ವಾಮಾಚಾರ ಮಾಡಬೇಕು ಅಂತೇನಿಲ್ಲ. ಕಣ್ಣು ದೃಷ್ಟಿಯಿಂದನೇ ಅದು ಮನೇನ ಎಷ್ಟು ಹಾಳು ಮಾಡುತ್ತೆ ಅಂತ ಹೇಳಿದ್ರೆ ಈ ದೃಷ್ಟಿ ಅನ್ನೋದು ನಮಗೆ ಗೊತ್ತೇ ಆಗೋಲ್ಲ. ಎಲ್ಲಿ ಏನಾಗಿದೆ ಅಂತಲೇ ಗೊತ್ತಾಗೋಲ್ಲ. ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾರ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಬರುತ್ತೆ. ಆದರೆ ಅಲ್ಲಿ ಆಗ ಎಫೆಕ್ಟ್ ಅಂತ ಆಗ್ತಾ ಇರುತ್ತೆ. ಒಬ್ಬೊಬ್ಬರು ದೃಷ್ಟಿಗಳು ಆ ಥರ ಇರುತ್ತೆ. ಪ್ರೇತ ದೃಷ್ಟಿಗಳೆಲ್ಲ ಇರುತ್ತೆ. ಈ ಥರದ್ದೆಲ್ಲನೂ ನಾವು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಇಂಥ ಯಂತ್ರದ ಪ್ರಯೋಗನ ಮಾಡ್ಬೋದು. ಯಾಕೆಂತೇಳಿದ್ರೆ ಸಮಸ್ಯೆ ಆಗ್ತಾಯಿದೆ, ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾರೆ ನಿಮ್ಮ ಮನೆಗೆ ದೃಷ್ಟಿ ಆಗಿರುತ್ತೆ ಅಂತ. ನಾವೇನು ಮಾಡ್ತೀವಿ, ಒಂದು ನಿಂಬೆಹಣ್ಣು ಏನಾದರೂ ಕಟ್ ಮಾಡಿಬಿಟ್ಟು ದೃಷ್ಟಿ ತೆಗೆದಾಗೆ ಮಾಡಿಬಿಟ್ಟು ಕಳೀತು ಅಂತ ಅನ್ಕೋತೀವಿ. ಆದರೆ ತುಂಬ ಎಫೆಕ್ಟ್ ಆಗಿರೋಂಥ ದೃಷ್ಟಿ ಏನಾರು ಬಿದ್ದಿದ್ರೆ, ಅಂದರೆ ತುಂಬ ಬಲಿಷ್ಠವಾದಂಥ ದೃಷ್ಟಿ ಏನಾದ್ರು ಬಿದ್ದಿದ್ರೆ ಬರೀ ನಿಮಗೆ ನಿಂಬೆಹಣ್ಣಿನ ಒಂದು ಕಟ್ ಮಾಡಿಕೊಂಡು ನೀವು ಬಾಗ್ಲ ಹತ್ರ ಇಡೋದಾಗಲಿ ಅಥವಾ ಹೊರಗಡೆ ಬಿಸಾಕೋದಾಗಲಿ ಮಾಡಿದ್ರೆ ಆಗಲ್ಲ. ಅದ್ರ ಜೊತೆಗೆ ಇಂತಹ ಯಂತ್ರಗಳನ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ದೃಷ್ಟಿ ಏನಿರುತ್ತೆ ನರದೃಷ್ಟಿ ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಇನ್ನು ಮಕ್ಕಳಿಗೆ ಬೇಗ ದೃಷ್ಟಿ ತಾಗುತ್ತೆ ಅಂತ ಹೇಳ್ತಾರೆ. ಹೌದು, ಚಿಕ್ಕ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆಲ್ಲ ತುಂಬ ಬೇಗ ದೃಷ್ಟಿ ತಾಗುತ್ತೆ. ಅದು ಪ್ರೇತ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಮತ್ತು ಕೆಲವೊಂದು ಪ್ರಾಣಿಗಳ ದೃಷ್ಟಿ ಕೂಡ ತಾಕುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಇದನ್ನ ಬಳಕೆ ಮಾಡ್ಬೋದು. ನಂತರ ನಿಮ್ಮ ಮನೇಲಿ ಯಾರಾದರೂ ಚೆನ್ನಾಗಿ ದುಡಿತಿದ್ದಾರೆ, ಒಬ್ಬರೇ ದುಡಿತಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಕ್ಕಪಕ್ಕದವ್ರ ಮನೆಯವರು ಸುಮ್ಮನೆ ಇರ್ತಾರ, ಅವ್ರಿಗೇನು ಕಮ್ಮಿ, ಅವರೆಲ್ಲ ತುಂಬ ಒಬ್ಬರು ಕೆಲಸ ಮಾಡೋರು ತುಂಬ ಚೆನ್ನಾಗಿ ಇದ್ದಾರೆ. ಈ ಥರ ದೃಷ್ಟಿ ಹಾಕೋರು ಪ್ರತಿಯೊಂದು ಮನೆ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮದೇ ಕುಟುಂಬದಲ್ಲಿ ಇರ್ತಾರೆ. ಇಂಥವ್ರನ್ನ ಮಾತ್ರ ಎಲ್ಲೂ ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಇಂಥವ್ರು ಇದ್ದೇ ಇರ್ತಾರೆ. ಪ್ರತಿಯೊಂದು ಮನೆ ಅಕ್ಕಪಕ್ಕದಲ್ಲೂ ಕೂಡ ಇಂಥವ್ರು ಇದ್ದೇ ಇರ್ತಾರೆ. ಒಂದು ರೋಡಿಗೆ ಒಬ್ಬರು ಇದ್ದೇ ಇರ್ತಾರೆ. ಮತ್ತು ನಿಮ್ಮ ಜೀವನ ಚೆನ್ನಾಗಿ ಹೋಗ್ತಾ ಇದೆ ಅಥವಾ ನೀವು ಗಂಡ ಹೆಂಡ್ತಿರು ಚೆನ್ನಾಗಿರ್ತೀರ ಅಂತ ಇಟ್ಕೊಳ್ಳಿ. ಅವ್ರಿಗೇನು ಕಡಿಮೆ, ಗಂಡ ಚೆನ್ನಾಗಿ ನೋಡ್ಕೋತಾಳೆ, ಹೆಂಡ್ತಿ ಚೆನ್ನಾಗಿ ನೋಡ್ಕೋತಾಳೆ, ಈ ಥರದ್ದೆಲ್ಲ. ಆಮೇಲೆ ಅವ್ರ ಮುಂದೆ ಈ ಕೆಟ್ಟ ದೃಷ್ಟಿ ಮನಸ್ಥಿತಿ ಇರ್ತದಲ್ಲ, ಅವ್ರ ಮುಂದೆ ಯಾರೂ ಚೆನ್ನಾಗಿರಬಾರ್ದು. ಅಂಥ ಸಂದರ್ಭದಲ್ಲೂ ಕೂಡ ಕೈ ಮುರಿಯೋದಾಗಲಿ, ಬೇರೆ ಬೇರೆ ಥರ ಮಾತಾಡೋದಾಗಲಿ ಎಲ್ಲ ಮಾಡ್ತಾಯಿರ್ತಾರೆ. ತುಂಬ ಮಾಡ್ತಾಯಿರ್ತಾರೆ ಆ ಥರ. ನಂತರ ನೀವೇನಾದ್ರು ಒಂದು ಒಡವೆ ತಗೋಬಿಟ್ರಿ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಇರ್ತಾರ ಹೆಣ್ಮಕ್ಳು, ಪಕ್ಕದ ಮನೆಯವ್ರಿಗೆ ತೋರಿಸ್ಲೇಬೇಕು. ತೋರಿಸಾದ್ಮೇಲೆ ಇಲ್ಲ ಫ್ಯಾಮಿಲಿಗೆ ಯಾರಿಗಾದ್ರು ತೋರಿಸ್ಲೇಬೇಕು, ಇಲ್ಲಾಂದರೆ ಅವ್ರಿಗೂ ಸಮಾಧಾನ ಆಗೋಲ್ಲ. ಇಲ್ಲ ತೋರಿಸೋದಿದ್ರೂ ಪರವಾಗಿಲ್ಲ, ಯಾವಾಗಾದ್ರೂ ಹಾಕ್ಕೊಳ್ಳೇಬೇಕಾಗುತ್ತೆ. ನೀವು ಮದುವೆ ಮುಂಜಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಹಾಕ್ಕೋತೀರ. ಒಡವೆ ತೊಗೊಂಡು ಇನ್ನೇನು ಮಾಡ್ತೀರಾ, ಬೀರಲ್ಲಿ ಇಟ್ಕೋತೀರ. ಹಾಕ್ಕೊಂಡಾಗ ಇದು ಯಾವಾಗ ತೊಗೊಂಡೆ, ಇದೆಷ್ಟಾಯಿತು, ಏನಾಯಿತು, ನಿಮ್ಮ ಮುಂದೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಆದರೆ ಹಿಂದೆ ಹೋಗ್ಬಿಟ್ಟು ಏನಾರು ಅದ್ರ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ದೃಷ್ಟಿ ತಾಗುತ್ತೆ. ಇನ್ನು ಕೆಲವೊಬ್ಬರು ಮದುವೆ ಆಗಲಿ, ಫಂಕ್ಷನ್ಗಾಗಲಿ ಅಥವಾ ದೂರ ಎಲ್ಲಾದರೂ ಹೋದಾಗ ಅಂಥ ಜಾಗದಲ್ಲೂ ಕೆಲವೊಬ್ಬರಿಗೆ ಬೇಗ ದೃಷ್ಟಿ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಈ ಥರ ದೃಷ್ಟಿ ದೋಷ ಯಂತ್ರ ನೀವು ಕಟ್ಕೊಳ್ಳೋದ್ರಿಂದ ನಿಮ್ಮ ದೃಷ್ಟಿನ ನಿವಾರಣೆ ಮಾಡ್ಕೋಬೋದು. ನೀವು ಸೈಟು ಮನೆ ಏನಾರು ತಗೋತು ಅಂತ ಹೇಳಿದ್ರೆ ಅಲ್ಲೂ ದೃಷ್ಟಿನೇ. ಪಾಪ ನೀವು ದುಡ್ದು ನೀವು ಏನೋ ಒಂದು ಸೇವಿಂಗ್ಸ್ ಮಾಡಿ ಏನೋ ಮಾಡಿ ತಗೊಂಡಿರ್ತೀರ. ಆದರೆ ಅದ್ರದ್ದು ಕಷ್ಟ ಅಕ್ಕಪಕ್ಕದವ್ರಿಗಾಗಲಿ, ನೆಂಟ್ರಿಗಾಗಲಿ, ಸಂಬಂಧಿಕರಿಗಾಗಲಿ ಯಾರಿಗೂ ತಿಳಿಯಲ್ಲ. ಒಟ್ಟಲ್ಲಿ ತಗೊಂಡಿದ್ದಾರಾ ಅಷ್ಟೇ. ಅವ್ರು ತಗೊಂಡಿದ್ದು ತಪ್ಪಾಯಿತು ಅನ್ನೋ ಥರ ಮಾತಾಡೋದಾಗಲಿ ಅಥವಾ ಹೊಟ್ಟೆ ಉರಿ ಪಡೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಒಂದು ಬಟ್ಟೆ ತಗೊಂಡ್ರೂ ಆಗದಿರೋಂಥ ಜನಗಳೇ ಇತ್ತೀಚೆಗೆ ಹೆಚ್ಚಾಗಿರೋದು. ಅದರಿಂದ ಇದೊಂದು ಅನುಕೂಲವಾಗಿರೋಂತಹ ಒಂದು ಯಂತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಹೇಳಿದೆ ನಿಂಬೆಹಣ್ಣಿಂದ ದೃಷ್ಟಿ ತೆಗಿಬೋದು ಅಂತ. ಅದೇ ಥರ ಬೇರೆ ಬೇರೆ ವಸ್ತುಗಳಿಂದನೂ ಕೂಡ ದೃಷ್ಟಿ ತೆಗಿಬೋದು. ಅದಕ್ಕೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾನೆಲ್ಲ ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ಥರ ದೃಷ್ಟಿ ಎಲ್ಲ ತೆಗಿಬೋದು, ಅದರಲ್ಲಿ ಎಷ್ಟು ವಿಧಗಳಿರುತ್ತೆ ಅಂತ. ಈಗ ಸದ್ಯಕ್ಕೆ ಇದೊಂದು ಯಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ.
ಕೆಲವೊಂದು ತುಂಬ ಚೆನ್ನಾಗಿ ದೃಷ್ಟಿ ಹರಿಯುತ್ತೆ. ಈ ನಿಂಬೆಹಣ್ಣು ಹೇಳ್ದೆಲ್ಲ ಅದೆಲ್ಲ ದೃಷ್ಟಿ ಹರಿಯುತ್ತೆ. ಅದ್ರ ಜೊತೆಗೆ ಇಂಥ ಯಂತ್ರಗಳನ್ನ ಹಾಕಿದಾಗ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಯಾರ ದೃಷ್ಟಿ ತಾಗದಿದ್ದಂಗೆ ಒಂದು ಇದು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಆದ್ದರಿಂದ ಈ ಥರದೊಂದು ಯಂತ್ರನ ಬರೆದು ನೀವು ಹಾಕೋಬೋದು. ಈ ಯಂತ್ರನ ಯಾವ ರೀತಿ ಬರೀಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಯಂತ್ರನ ಯಾವಾಗ ಬರೀಬೇಕು ಅಂತ ಹೇಳಿದ್ರೆ, ನೀವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬರ್ಕೋಬೋದು. ಇನ್ನು ಗ್ರಹಣ ಕಾಲದಲ್ಲೂ ಕೂಡ ಬರಿಬೋದು. ಹಾಗೆ ಮಂಗಳವಾರ, ಶನಿವಾರ, ಶುಕ್ರವಾರ, ಗುರುವಾರಗಳಲ್ಲಿ ನೀವು ಈ ಯಂತ್ರಗಳನ್ನ ಬರ್ಕೋಬೋದು. ನಂತರ ಅಷ್ಟಮಿ ದಿನಗಳಲ್ಲೂ ಕೂಡ ನೀವು ಈ ಯಂತ್ರನ ಬರಿಬೋದು. ಭಾನುವಾರ ಕೂಡ ಬರಿಬೋದು. ನೀವು ಯಾವ ದಿನ ಬರಿತೀರಾ ಅಂಥ ದಿನ ನೀವು ಒಂದು ಒಳ್ಳೆಯ ಸಮಯ ನೋಡಿ ಬರ್ಕೊಳ್ಳಿ. ಯಾಕೆಂತೇಳಿದ್ರೆ ಯಾವುದ್ಯಾವುದೋ ಸಮಯದಲ್ಲಿ ಬರ್ಕೊಳ್ಳೋಕ್ಕೆಲ್ಲ ಯಂತ್ರಗಳು ಬರಲ್ಲ. ಈ ಯಂತ್ರನ ಬರೆದಾದ್ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಯಾವುದ್ರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಭುಜಪತ್ರೆಯಲ್ಲಿ ಬರಿಬೇಕಾಗುತ್ತೆ. ಇದು ತಾಮ್ರದ ತಗಡಲ್ಲಿ ಎಲ್ಲ ಬರೆಯೋಕ್ಕಾಗಲ್ಲ. ಭುಜಪತ್ರೆನ ತಂದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ತಂದು ಅದಕ್ಕೆ ಸ್ವಲ್ಪ ತುಳಸಿ ನೀರು ಅಥವಾ ಪನ್ನೀರು ಅಥವಾ ಶುದ್ಧ ನೀರನ್ನ ಹಾಕಿ ಶುದ್ಧೀಕರಣ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಭುಜಪತ್ರೆ ತುಂಬ ತೆಳುವಾಗಿರುತ್ತೆ, ಹರಿದೋಗ್ಬಿಡುತ್ತೆ. ಇನ್ನು ಭುಜಪತ್ರೆನ ನೀವು ಯೂಸ್ ಮಾಡೋತ್ತಿಗೆ ಅದು ಎಲ್ಲೂ ಹರಿದಿರಬಾರ್ದು. ಅಂಥದ್ದನ್ನ ನೀವು ತಗೊಂಡು ಈ ಯಂತ್ರನ ಬರಿಬೇಕಾಗುತ್ತೆ. ಇದು ಬರೆಯೋ ಸಂದರ್ಭದಲ್ಲಿ ನೀವು 11 ರೂಪಾಯಿ ಇದು ಕಾಣಿಕೆ ಎಲೆ ತಾಂಬೂಲ ಸಹಿತಾಗಿಡಿ. ನಂತರ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಏನಾದರೂ. ಎಲ್ಲ ಯಂತ್ರಗಳನ್ನ ನೀವು ಕೊರಳಿಗಾಗಲಿ, ಕೈಗಾಗಲಿ, ಸೊಂಟಕ್ಕಾಗಲಿ ಕಟ್ಟೋ ಆಗಿಲ್ಲ. ಅದೇ ರೀತಿ ಇದನ್ನ ನೀವು ಒಂದಲ್ಲ 7 ಬರ್ಕೋಬೇಕಾಗುತ್ತೆ. 7 ಯಂತ್ರಗಳನ್ನ ಬರ್ಕೊಂಡು ಭುಜಪತ್ರೆಯಲ್ಲಿ ಪ್ರಾಣ ಪ್ರತಿಷ್ಠೆ ಎಲ್ಲ ಆಗಿರುತ್ತೆ. ಯಾರಿಗೆ ದೃಷ್ಟಿ ಆಗಿರುತ್ತೆ ಅಂಥವ್ರ ಮುಂದೆ ಇದನ್ನ ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅದರೊಳಗೆ ಇದನ್ನ ಅದ್ದಿಡಬೇಕು. ಅದ್ದಿಟ್ಟು ಅದೆಲ್ಲ ನೆಂದಿರುತ್ತಲ್ವ, ಅವ್ರಿಗೆ 7 ಬಾರಿ ಇಳೆ ತೆಗಿಬೇಕು. ತಲೆಯಿಂದ ಪಾದಗಂಟ ಇಳೆ ತೆಗೆದು ಅದನ್ನ ಒಂದೊಂದಾಗಿ ಸುಡಬೇಕು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಕ್ರೂರ ದೃಷ್ಟಿ ಆಗಿದ್ರೂ ಕೂಡ ಅದು ಬಿಟ್ಟೋಡೋಗುತ್ತೆ, ಅಂದರೆ ನಿವಾರಣೆ ಆಗುತ್ತೆ. ಇದರಲ್ಲಿ ಆ ವ್ಯಕ್ತಿದು ಹೆಸರೇನು ಬರೆಯೋದು ಬೇಡ. ಇದನ್ನ ಸುಡೋಂಥ ಸಂದರ್ಭದಲ್ಲಿ ಅವ್ರ ತಾಯಿ ಮತ್ತು ಯಾರಿಗೆ ಆಗಿರುತ್ತೆ ದೃಷ್ಟಿ ಆ ವ್ಯಕ್ತಿದ ಹೆಸರು ಹೇಳಿ ನಿವಾಳಿಸ್ಬಿಟ್ಟು ಸುಟ್ಟರೆ ಸಾಕು. ಹಾಗೆ ಇಲ್ಲಿ ಕೆಲವೊಂದು ಅಕ್ಷರಗಳು ಕೂಡ ಬರೆದಿದ್ದೀನಿ. ಬಾಕ್ಸ್ ಒಳಗೆಲ್ಲ ನಂಬರ್ಗಳಿದೆ, ಆದರೆ ಅದ್ರ ಸುತ್ತ ಕೆಲವೊಂದು ಅಕ್ಷರಗಳಿದೆ. ನೀವು ಇದೇ ರೀತಿಯಾಗಿ ಬರ್ಕೋಬೇಕು. ನಂತರ ಎಲ್ಲ ಬರೆದೆಲ್ಲ ಆದಮೇಲೆ ಇದನ್ನ ಸುಟ್ಬಿಡಿ. ಯಾರಿಗೆ ದೃಷ್ಟಿ ಆಗಿರುತ್ತೆ ಖಂಡಿತವಾಗ್ಲೂ ಅವ್ರಿಗೆ ನಿವಾರಣೆ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ ಒತ್ತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆಂತೇಳಿದ್ರೆ ನೆಕ್ಸ್ಟು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ಮೂಲಕ ಬರುತ್ತೆ. ಇಂತಹ ಅನೇಕ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಮುಗಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.